ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಶ್ರೇಣಿಯ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈ ಪತ್ರಿಕೆ ಅಡಿಯಲ್ಲಿ 33ನೇ ಸೆಷನ್ ಅಡಿಯಲ್ಲಿ ನಾವು ರೆಮಿಡೀಸ್ ಆಫ್ ವಾರ್, ಯುದ್ಧದ ಪರಿಹಾರೋಪಾಯಗಳು, ಈ ವಿಷಯವನ್ನು ಕುರಿತು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಯುದ್ಧಕ್ಕೆ ಖಂಡಿತವಾಗಿಯೂ ಪರಿಹಾರಗಳ ಅವಶ್ಯಕತೆ ಇದೆ. ಸೊ ವಿ ಹ್ಯಾವ್ ಟು ಸ್ಟಾಪ್ ದ ವಾರ್ ಬಿಕಾಸ್ ಆಲ್ ವಾರ್ ಇಸ್ ಎ ಸಿಂಪ್ಟಮ್ ಆಫ್ ಮ್ಯಾನ್ಸ್ ಫೇಲ್ಯೂರ್ ಆ್ಯಸ್ ಎ ಥಿಂಕಿಂಗ್ ಅನಿಮಲ್ ಅಂತ ಹೇಳಿ ಜಾನ್ ಸ್ಟೈನ್ಬೆಕ್ ಅವ್ರು ಹೇಳ್ತಾರೆ ತುಂಬ ಮಾರ್ಮಿಕವಾಗಿ. ಸೊ ಯುದ್ಧ ಏನನ್ನು ಸೂಚಿಸುತ್ತೆ ಅಂದರೆ ಇಟ್ಸ್ ಎ ಫೇಲ್ಯೂರ್ ಆಫ್ ಮ್ಯಾನ್ ಆ್ಯಸ್ ಎ ಥಿಂಕಿಂಗ್ ಎನಿಮಲ್ಸ್. ಸೊ ಬುದ್ಧಿಜೀವಿಯಾಗಿ ಒಬ್ಬ ಮಾನವನ ತಾರ್ಕಿಕತೆಯ ವಿಫಲತೆಯೇ ಯುದ್ಧ ಅಂತ ಯುದ್ಧವನ್ನು ಡಿಫೈನ್ ಮಾಡ್ತಾರೆ. ಯಾಕೆಂದರೆ ಮನುಷ್ಯ ಇತರೆ ಪ್ರಾಣಿಗಳಿಗಿಂತ ಬುದ್ಧಿಜೀವಿ, ಯೋಚನಾ ಶಕ್ತಿ ಇರ್ತಕ್ಕಂಥ ಜೀವಿ ಅಂತ ನಾವು ಅಧ್ಯಯನ ಮಾಡ್ತೀವಿ. ಇಂಥ ಯೋಚನೆಯನ್ನು ಹೊಂದಿದಂಥ ಮನುಷ್ಯ ಈ ವಿನಾಶವನ್ನು ಉಂಟು ಮಾಡ್ತಕ್ಕಂಥ ಯುದ್ಧದಲ್ಲಿ ತೊಡಗೋದೇನಿದೆಯಲ್ಲ ಅದು ತುಂಬ ಅತಾರ್ಕಿಕವಾದದ್ದು. ಹೀಗಾಗಿ ಯುದ್ಧವನ್ನು ತಡೀಲೇಬೇಕು ಅನ್ನೋ ವಿಚಾರವನ್ನು ಇಲ್ಲಿ ಸ್ಟೈನ್ಬೆಕ್ ಅವರು ಒತ್ತಿ ಹೇಳ್ತಾರೆ. ಸೊ ಅದೇ ತರಹದ ಒಂದು ಅಭಿಪ್ರಾಯವನ್ನು ಮುಂದುವರಿಸೋದಾದರೆ there is only one way to win a war which has begun. ಯುದ್ಧವನ್ನು ಗೆಲ್ತಕ್ಕಂಥ ಒಂದೇ ಒಂದು ಪ್ರಯತ್ನ ಏನು ಅಂದರೆ ಟು ಸ್ಟಾಪ್ ಇಟ್ ಇಮಿಡಿಯೇಟ್ಲಿ. ಯುದ್ಧವನ್ನು ಗೆಲ್ಲೋದಕ್ಕೆ ಇರ್ತಕ್ಕಂಥ ಒಂದೇ ಒಂದು ಮಾರ್ಗ ಏನು ಅಂದರೆ ಅದನ್ನು ತಕ್ಷಣವೇ ನಿಲ್ಲಿಸಿಬಿಡೋದು. ದಟ್ ಈಸ್ ದ ವೇ, ಅದೊಂದೇ ದಾರಿ. ಯಾಕೆ ಅಂದರೆ ಒಂದ್ಸರಿ ಯುದ್ಧ ನಡೆದಾಗ ಅಲ್ಲಿ ಯುದ್ಧದಲ್ಲಿ ಯಾರೂ ಗೆಲ್ಲೋದಿಲ್ಲ. ಸಾಂಕೇತಿಕವಾಗಿ ಒಂದು ಗುಂಪು ಅಥವಾ ಒಂದು ರಾಷ್ಟ್ರ ಗೆದ್ದಂಥ ರಾಷ್ಟ್ರ, ವಿಜಯಶಾಲಿ ರಾಷ್ಟ್ರ ಅಂತ ಘೋಷಿಸಲ್ಪಟ್ಟರೂ ಕೂಡ ಯುದ್ಧದ ಹಾನಿಗಳು ಮಾತ್ರ, ದುಷ್ಪರಿಣಾಮಗಳು ಮಾತ್ರ ಎಲ್ಲರಿಗೂ ಸೋತಂಥ ಮತ್ತು ಗೆದ್ದಂಥ ಎರಡೂ ರಾಷ್ಟ್ರಗಳಿಗಾಗಿರ್ತವೆ. ಸೊ ಹೀಗಾಗಿ ನಿಜವಾಗ್ಲೂ ಒಂದು ರಾಷ್ಟ್ರ ಯುದ್ಧವನ್ನು ಗೆಲ್ಲಬೇಕು ಅಂದರೆ ಇಟ್ ಹ್ಯಾಸ್ ಟು ಸ್ಟಾಪ್ ದಟ್ ವಾರ್ ಇಮಿಡಿಯೇಟ್ಲಿ. ಸೊ ಹೀಗಾಗಿ ಯುದ್ಧವನ್ನು ತಡೆಗಟ್ಟುವ ಒಂದು ಅವಶ್ಯಕತೆ ತುಂಬಾ ಇದೆ, ತುಂಬ ಮಹತ್ವವನ್ನು ಈ ಪರಿಕಲ್ಪನೆ ಹೊಂದಿದೆ. ಹಾಗಿದ್ರೆ ಯಾವ ವಿಧಾನದ ಮೂಲಕ ನಾವು ಯುದ್ಧವನ್ನು ತಡೆಗಟ್ಟಬಹುದು ಅಂತಾದರೆ ದ ಫಸ್ಟ್ ಪಾಯಿಂಟ್ ಈಸ್ ಯುದ್ಧದ ಅನಾಹುತವನ್ನು ಜನರಿಗೆ, ನಾಯಕರಿಗೆ, ಸಮೂಹ ಮಾಧ್ಯಮಗಳಿಗೆ ಎಲ್ಲರಿಗೂ ಕೂಡ ಮನವರಿಕೆ ಮಾಡಬೇಕು. ಸೊ ಯುದ್ಧದಿಂದ ನಾವು ಸಾಧಿಸೋದು ಖಂಡಿತ ಏನೂ ಇಲ್ಲ. ಯುದ್ಧದಿಂದ ನಾವೆಲ್ಲ ಕಳೆದುಕೊಳ್ತೀವಿ ಹೊರತಾಗಿ ಯಾವುದೇ ಒಂದು ಪ್ರಗತಿಯಾಗಲಿ, ಯಾವುದೇ ವಲಯದ ಪ್ರಗತಿಯನ್ನು ನಾವು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಒಂದು ಸಪೋರ್ಟಿಂಗ್ ಆಗಿ ಒಂದು ಹೇಳಿಕೆಯನ್ನು ತೆಗೆದುಕೊಳ್ಳೋದಾದರೆ ಓಲ್ಡರ್ ಮ್ಯಾನ್ ಡಿಕ್ಲೇರ್ ದ ವಾರ್ ಬಟ್ ಇಟ್ ಈಸ್ ಯೂತ್ ದಟ್ ಮಸ್ಟ್ ಫೈಟ್ ಆ್ಯಂಡ್ ಡೈ. ಸೊ ಯುದ್ಧ ಘೋಷಣೆ ಮಾಡೋರು ಯಾರೋ ನಾಯಕರು ಅಥವಾ ಏನು ಹಿರಿಯರು, ವಯಸ್ಸಾದವರು ಅಂತ ಏನು ಕರಿತೀವಿ ನಾವು, ನಾಯಕರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಘೋಷಣೆ ಮಾಡ್ಬೋದು. ಬಟ್ ನಿಜವಾದ ಹಾನಿ ಯಾರಿಗೆ ಆಗತ್ತೆ ಅಂದರೆ ಸೊ ಯುವಕರು, ಅಲ್ಲಿ ಯುದ್ಧ ಮಾಡ್ತಕ್ಕಂಥ ಯುವಕರು ಯಾರು ಅಲ್ಲಿ ಮರಣವನ್ನು ಹೊಂದ್ತಾರೆ, ಯಾರು ಹೋರಾಟದಲ್ಲಿ ತೊಡಗಿರ್ತಾರೆ, ಅವ್ರಿಗೆ ಹಾನಿಯಾಗತ್ತೆ. ಸೊ ಹೀಗಾಗಿ ಯುವಶಕ್ತಿಗೆ ಮನವರಿಕೆಯನ್ನು ಮಾಡಬೇಕು, ಯುದ್ಧ ಒಳ್ಳೆಯದಲ್ಲ ಅಂತ. ಇಂಟರ್ನ್ ಯುವಶಕ್ತಿ ಕೂಡ, ಹಿರಿಯರಿಗೆ, ಎಲ್ಲರಿಗೂ ಕೂಡ ಟೋಟಲಿ ಏನು ಯುದ್ಧ ಒಳ್ಳೆಯದಲ್ಲ ಅನ್ನುವ ಒಂದು ಮನವರಿಕೆಯನ್ನು ಮಾಡಬೇಕು. ಮನಪರಿವರ್ತನೆ ಅದು ಅತ್ಯುತ್ತಮವಾದಂಥ ಮತ್ತು ಶಾಶ್ವತವಾದ ದಾರಿ ಅಂತ ಕರಿತೀವಿ. ಅಂಥ ಮನಪರಿವರ್ತನೆಯ ಮೂಲಕ ಯುದ್ಧವನ್ನು ತಡೆಗಟ್ಟೋದಕ್ಕೆ ಖಂಡಿತ ಸಾಧ್ಯ ಇದೆ. ಎರಡನೇದು, ಯುದ್ಧ ಲಾಭದಾಯಕ ಅಲ್ಲ ಅನ್ನೋದನ್ನು ಮನವರಿಕೆ ಮಾಡಬೇಕು. ಯಾಕೆ ಯುದ್ಧ ಬೇಡ ಅಂದರೆ ದೇರ್ ಇಸ್ ನೋ ಪ್ರಾಫಿಟ್ ಫ್ರಮ್ ಇಟ್. ಸೊ ಯಾವುದೂ ಲಾಭ ಇಲ್ಲದೆ ಇರತಕ್ಕಂಥ, ಉಪಯೋಗ ಇಲ್ಲದೆ ಇರತಕ್ಕಂಥ ಒಂದು ಘಟನೆಯಲ್ಲಿ ಯಾಕೆ ತೊಡಗಿಸ್ಕೊಳ್ಬೇಕು? ಇಲ್ಲಿ ಒಂದು ಹೇಳಿಕೆ ಇದೆ, ವಾರ್ ಮೀನ್ಸ್ ವೈಲೆನ್ಸ್ ದಟ್ ಬಿಗಟ್ಸ್ ನ್ಯೂ ವೈಲೆನ್ಸ್. ಯುದ್ಧ ಅಂದರೆ ಹೇಗೆ ಅಂದರೆ ಅದು ಹಿಂಸೆ. ಎಂಥ ಹಿಂಸೆ ಅಂದರೆ ಇನ್ನೊಂದು ಹಿಂಸೆಯನ್ನು ಹೆಚ್ಚಿಸುವ ಹಿಂಸೆ. ಹಿಂಸೆಯಿಂದ ಹೊಸ ಹಿಂಸೆ ಹುಟ್ಟತ್ತೆ ಹೊರತಾಗಿ ಅದರಿಂದ ಯಾವುದೇ ಲಾಭ ಇಲ್ಲ. ವಿವಾದಗಳ ಶಾಂತಿಯುತ ಇತ್ಯರ್ಥ. ಖಂಡಿತವಾಗಿ ವಿವಾದಗಳು, ಅಂತಾರಾಷ್ಟ್ರೀಯ ಸಂಬಂಧ ಅಂದ ತಕ್ಷಣ ರಾಷ್ಟ್ರಗಳ ನಡುವೆ ವೈಮನಸ್ಸುಗಳು, ಭಿನ್ನಾಭಿಪ್ರಾಯಗಳು ಬರ್ತವೆ. ಯಾಕಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಬಂದಂಥ ವಿವಾದಗಳನ್ನು ಶಾಂತಿಯುತವಾಗಿ ಮಾತುಕತೆಯ ಮೂಲಕ, ರಾಯಭಾರಿಗಳ ಮೂಲಕ ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕೇ ಹೊರತಾಗಿ ಯುದ್ಧನೇ ಎಲ್ಲದಕ್ಕೂ ಅಂತಿಮ ಪರಿಹಾರ ಅಲ್ಲ. ಸೊ ಇಟ್ ಡಸಂಟ್ ಮೇಕ್ ಎ ಡ್ಯಾಮ್ ಬಿಟ್ ಆಫ್ ಡಿಫ್ರೆನ್ಸ್ ಹೂ ವಿನ್ಸ್ ದ ವಾರ್ ಟು ಸಮ್ವನ್ ಹೂಸ್ ಡೆಡ್. ಸೊ ಖಂಡಿತ ಇಲ್ಲಿ ಯುದ್ಧದ ಮೂಲಕ ಏನಾದರೂ ಒಂದು ವಿವಾದಗಳನ್ನು ಬಗೆಹರಿಸ್ಕೊಳ್ಳೋಕೆ ಹೋದರೆ
ಅದು ಯಾರಿಗೂ ಕೂಡ ಡಿಫ್ರೆನ್ಸ್ ಮಾಡಲ್ಲ. ಗೆದ್ದಂಥ ಮತ್ತು ಸೋತಂಥ ರಾಷ್ಟ್ರಗಳಿಗೆ ವ್ಯತ್ಯಾಸ ಇಲ್ಲ ಮತ್ತು ವಿವಾದ ಕೂಡ ಅಲ್ಲಿ ಬಗೆಹರಿಯುವುದಿಲ್ಲ. ಬದಲಾಗಿ ಆ ವಿವಾದ ಇನ್ನೊಂಚೂರು ಬಿಕ್ಕಟ್ಟಿನ ರೂಪದಲ್ಲಿ ಮುಂದುವರಿಯುತ್ತೆ, ಕಗ್ಗಂಟಾಗತ್ತೆ. ಹೊರತಾಗಿ ಅದು ಶಾಂತಿಯುತವಾಗಿ ಬಗೆಹರಿಬೇಕು ಅಂದರೆ ಚಿಕ್ಕದಿರುವಾಗಲೇ ಮಾತುಕತೆ ಮೂಲಕ, ಸಹಕಾರ ಮತ್ತು ಹೊಂದಾಣಿಕೆಯ ಮೂಲಕ ಅದನ್ನು ಬಗೆಹರಿಸ್ಕೊಂಡ್ರೆ ಪರ್ಮನೆಂಟಾಗಿ ಆ ವಿವಾದ ಬಗೆಹರಿದು ಹೋಗ್ಬಿಡತ್ತೆ. ಒಂದು ಸರಿ ಅದೇ ವಿವಾದವನ್ನು ಇಟ್ಟುಕೊಂಡು 2 ರಾಷ್ಟ್ರಗಳು ಅಥವಾ ಹೆಚ್ಚು ರಾಷ್ಟ್ರಗಳು ಯುದ್ಧಕ್ಕೆ ಇಳಿದ್ಬಿಟ್ರೆ ಆ ವಿವಾದ ಒಂದು ತರಹ ಪ್ರತಿಷ್ಠೆಯ ವಿಷಯ ಆಗಿಬಿಡತ್ತೆ, ಹೊರತಾಗಿ ಪರಿಹಾರ ಸಿಗುವುದಿಲ್ಲ. ಓಕೆ, ಯುದ್ಧ ನಿಷೇಧ. ಖಂಡಿತ ಜಾಗತಿಕ ಮಟ್ಟದಲ್ಲಿ ಯುದ್ಧವನ್ನು ಒಂದು ನಿಷೇಧಿತ ಚಟುವಟಿಕೆ ಅಂತ ಘೋಷಣೆ ಮಾಡಬೇಕು. ಖಂಡಿತವಾಗಿಯೂ ಎಲ್ಲ ರಾಷ್ಟ್ರಗಳ ಮೇಲೆ ಯುದ್ಧ ನಿಷೇಧವನ್ನು ಹೇರತಕ್ಕಂಥ ಜಾಗತಿಕ ಸರ್ಕಾರ ಅಸ್ತಿತ್ವದಲ್ಲಿ ಬರಬೇಕು. ಸೊ ಪ್ರಸ್ತುತ ಜಾಗತಿಕ ಸಂಸ್ಥೆ ಸ್ಥಾನದಲ್ಲಿ ವಿಶ್ವಸಂಸ್ಥೆ ಇದ್ದರೂ ಕೂಡ ಯುದ್ಧವನ್ನು ನಿಷೇಧ ಮಾಡಿದೆ, ಯುದ್ಧವನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಬಟ್ ಎಲ್ಲೋ ಒಂದು ಕಡೆಗೆ ಅಷ್ಟು ನಿಷೇಧವನ್ನು ಮೀರಿ ಕೂಡ ಯುದ್ಧಕ್ಕೆ ಇಳಿತಕ್ಕಂಥ ಅನೇಕ ರಾಷ್ಟ್ರಗಳು ನಮ್ಮ ಜಗತ್ತಿನಲ್ಲಿ ಇವತ್ತು ನಾವು ಕಾಣ್ತಿದ್ದೀವಿ. ಸೊ ಅವುಗಳಿಗೆ ಏನೂ ಮಾಡದೇ ಇರತಕ್ಕಂಥ ಅಸಹಾಯಕ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆಗೆ ವಿಶ್ವಸಂಸ್ಥೆ ಇದೆ. ಸೊ ಆದರೂ ಸಹ ಮುಂದಿನ ದಿನಗಳಲ್ಲಿ, ಯಾಕಂದರೆ ವಿಶ್ವಸಂಸ್ಥೆ ಜಾರಿ ಬಂದಿದ್ದೇ ಮುಂದಿನ ದಿನಗಳಲ್ಲಿ ಯುದ್ಧವನ್ನು, ವಿಶೇಷವಾಗಿ ಜಾಗತಿಕ ಮಟ್ಟದ ಯುದ್ಧವನ್ನು ತಡೆಗಟ್ಟುವುದಕ್ಕೆ. ಸೊ ಹೀಗಾಗಿ ಅದು ಯುದ್ಧ ನಿಷೇಧಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಬಿಕಾಸ್ ವಾರ್ ಈಸ್ ಡಿಲೈಟ್ಫುಲ್ ಟು ದೋಸ್ ಹೂ ಹ್ಯಾವ್ ಹ್ಯಾಡ್ ನೋ ಎಕ್ಸ್ಪೀರಿಯನ್ಸ್ ಆಫ್ ಇಟ್. ಯುದ್ಧ ಯಾರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದರೆ, ಯಾರಿಗೆ ಯುದ್ಧದ ಅನುಭವ ಆಗಿರೋದಿಲ್ವೋ, ಯುದ್ಧದ ದುಷ್ಪರಿಣಾಮಗಳ ಅನುಭವ ಆಗಿರೋದಿಲ್ವೋ ಅವರಿಗೆ ಯುದ್ಧ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸರಿ ಅದರ ಒಂದು ಕರಾಳ ಅನುಭವವನ್ನು ಅನುಭವಿಸಿ ಬಂದಂಥ ರಾಷ್ಟ್ರಕ್ಕೆ ಖಂಡಿತ ಯುದ್ಧ ಬೇಡ ಅನಿಸುತ್ತೆ. ದೆನ್ ಅಂತಾರಾಷ್ಟ್ರೀಯ ಕಾನೂನು. ಸೊ ರಾಷ್ಟ್ರಗಳ ನಡುವಿನ ವೈಮನಸ್ಸು ಮತ್ತು ವಿವಾದಗಳಿಂದಲೇ ಯುದ್ಧ ಹುಟ್ಟುಕೊಳ್ಳುತ್ತೆ ಅನ್ನೋದಾದರೆ, ಆ ವಿವಾದಗಳನ್ನು ಬಗೆಹರಿಸೋದಕ್ಕೆ ರಾಷ್ಟ್ರದ ಯಾವ ವರ್ತನೆ ಸರಿ, ಯಾವ ವರ್ತನೆ ತಪ್ಪು ಅಂತ ಹೇಳೋದಕ್ಕೆ ಅಲ್ಲಿ ಸೂಕ್ತವಾದಂತಹ ಅಂತಾರಾಷ್ಟ್ರೀಯ ಕಾನೂನು ಇರಬೇಕು. ಆಗ ಎಲ್ಲರೂ ಆ ಕಾನೂನನ್ನು ಪರಿಪಾಲಿಸೋದ್ರಿಂದ ಯಾರು ವೈಯಕ್ತಿಕವಾಗಿ ಜಗಳಕ್ಕೆ ಅಥವಾ ಯುದ್ಧಕ್ಕೆ ಇಳಿತಕ್ಕಂಥ ಸನ್ನಿವೇಶ ಬರೋದಿಲ್ಲ. ಸೊ ವಿಶ್ವಸಂಸ್ಥೆ ಅಡಿಯಲ್ಲಿ ಏನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ, ಅದು ತನ್ನದೇ ಆದಂಥ ಕಾನೂನನ್ನು ಹೊಂದಿದೆ. ಅಗೇನ್ ಅದು ಇನ್ನೂ ಏನಾಗಬೇಕಾಗಿದೆ, ಬಲಿಷ್ಠವಾಗಬೇಕಾಗಿದೆ. ಯಾಕಂದರೆ ಆ ಕಾನೂನು ಎಲ್ಲ ರಾಷ್ಟ್ರಗಳಿಗೂ ಕೂಡ ಅನಿರ್ಬಂಧಿತವಾಗಿ ಕಡ್ಡಾಯವಾಗಿಲ್ಲ. ಸೊ ಅವುಗಳನ್ನು ಮೀರಿದಂಥ ರಾಷ್ಟ್ರಗಳಿಗೆ ಕಡ್ಡಾಯ ಶಿಕ್ಷೆ ಅಂತ ಕೊಡುವಂಥ ಒಂದು ಪರಿಕ್ರಮ ಇನ್ನೂ ಇಲ್ಲದೆ ಇರುವುದರಿಂದ ಅಂತಾರಾಷ್ಟ್ರೀಯ ಕಾನೂನು ಇದ್ದರೂ ಕೂಡ ದುರ್ಬಲವಾಗಿದೆ. ಹೀಗಾಗಿ ಅಲ್ಲಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ. ಅಂದರೆ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಏನಾಗಬೇಕಂದ್ರೆ ಇನ್ನೂ ಸ್ಟ್ರಾಂಗ್ ಆಗಬೇಕು, ಕಡ್ಡಾಯ ಆಗುವ ರೀತಿ ಅದು ಪ್ರಬಲವಾಗಬೇಕು. ವಿಶ್ವಸಂಸ್ಥೆ ಖಂಡಿತ 3ನೇ ಜಾಗತಿಕ ಮಹಾಯುದ್ಧವನ್ನು ತಡೆಯುವ ಉದ್ದೇಶದಿಂದ ಜಾರಿಗೆ ಬಂದಂಥ ವಿಶ್ವಸಂಸ್ಥೆ 3ನೇ ಜಾಗತಿಕ ಮಹಾಯುದ್ಧವನ್ನು ತಡೆಯೋದರಲ್ಲಿ ಸಕ್ಸಸ್ ಆಗಿದೆ ಅನ್ನೋ ಹೆಮ್ಮೆಯನ್ನು ಹೇಳ್ಕೊಳ್ಬೋದು. ಆದರೆ ಅಲ್ಲಲ್ಲಿ ಕೆಲವು ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಗಳು ಈಡೇರಿಸ್ಕೊಳ್ಳೋದಕ್ಕೆ ಏನು ಯುದ್ಧಗಳನ್ನ ಮಾಡ್ತಿದ್ದಾವೆ, ಅಂತಹ ವೈಮನಸ್ಸುಗಳನ್ನು, ಯುದ್ಧಗಳನ್ನು ತಡೆಯುವಷ್ಟು ಶಕ್ತಿ ಇನ್ನೂ ವಿಶ್ವಸಂಸ್ಥೆಗೆ ಬರಬೇಕು. ಆಗ ಮಾತ್ರ ಇಡೀ ಜಗತ್ತು ಯಾರದೇ ಭಯ ಇಲ್ಲದೆ ಯುದ್ಧಕ್ಕೆ, ಸೈನ್ಯದ ಶಸ್ತ್ರಾಸ್ತ್ರಗಳಿಗೆ ಅನವಶ್ಯಕವಾಗಿ ತಮ್ಮ ದೇಶದ ಆಂತರಿಕ ಉತ್ಪಾದನೆಯನ್ನು, ಏನು GDPಯನ್ನು ಖರ್ಚು ಮಾಡುವ ಬದಲಿಗೆ ಅದನ್ನು ದೇಶದ ಅಭಿವೃದ್ಧಿಗೆ, ಜನರ ಅಭಿವೃದ್ಧಿಗೆ ಬಳಸಿಕೊಂಡು ನಿರಾಳವಾಗಿ, ಸೊ ಯಾರಿಗೆ ಯಾವುದೇ ರಾಷ್ಟ್ರದ ಆಕ್ರಮಣದ ಭಯ ಇಲ್ಲದೆ ಜೀವನವನ್ನು, ವಸುದೈವ ಕುಟುಂಬಕಂ ಏನು ಜಾಗತಿಕವಾಗಿ ಇಡೀ ಮನುಕುಲ ತುಂಬ ಶಾಂತಿಯುತ ಮತ್ತು ಸಮೃದ್ಧಿಯ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ಅಂದರೆ ವಿಶ್ವಸಂಸ್ಥೆ ಜಾಗತಿಕ ಸರ್ಕಾರದ ಪ್ರಾಬಲ್ಯವನ್ನು ಪಡೆದಾಗ. ಓಕೆ, ದೆನ್ ಶಸ್ತ್ರೀಕರಣ ಮತ್ತು ನಿಶಸ್ತ್ರೀಕರಣ. ಸೊ 2 ಕಾನ್ಸೆಪ್ಟ್ಗಳು. ಸೊ ನಿಶಸ್ತ್ರೀಕರಣ ಮತ್ತು ಶಸ್ತ್ರಾಸ್ತ್ರಗಳ ನಿರ್ಮೂಲನೆ ಅಂತ ಕರಿತೀವಿ. ಅದನ್ನು ಮಾಡೋದು, ಯಾಕಂದರೆ ಶಸ್ತ್ರಾಸ್ತ್ರಗಳ ಸಂಗ್ರಹ ಏನಾಗುತ್ತೆ, ಯುದ್ಧಕ್ಕೆ ಉತ್ತೇಜನವನ್ನು ಕೊಡುತ್ತೆ. ಒಂದು ರಾಷ್ಟ್ರದ ಹತ್ರ ಶಸ್ತ್ರಗಳ ಸಂಗ್ರಹ ಹೆಚ್ಚಾದಾಗ ಇನ್ನೊಂದು ರಾಷ್ಟ್ರ ಪೈಪೋಟಿಗೆ ಬಿದ್ದು ತನ್ನ ಶಸ್ತ್ರಗಳ ಸಂಗ್ರಹ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿಕೊಳ್ಳುತ್ತೆ. ಸೊ ಈ ರೀತಿ ಪೈಪೋಟಿ ನಡೆದು ಯಾವತ್ತೂ ಒಂದು ದಿನ ಆ ಪೈಪೋಟಿಯಲ್ಲಿ ಏನಾದರೂ ಮಿಸ್ಮ್ಯಾಚ್ ಆದರೆ, ಇಂಬ್ಯಾಲೆನ್ಸ್ ಆದರೆ, ಅದು ಯುದ್ಧದಲ್ಲಿ ಕೊನೆಗಾಣತ್ತೆ. ಸೊ ಶಸ್ತ್ರಗಳು ಹೇಗಂದರೆ, ವಾರ್ ಡಸಂಟ್ ಡಿಟರ್ಮೈನ್ ಹೂ ಈಸ್
ಹೂ ಈಸ್ ರೈಟ್, ಓನ್ಲಿ ಹೂ ಈಸ್ ಲೆಫ್ಟ್ ಅಂತ. ಸೊ ಯುದ್ಧದ ಒಂದು ಕಾನ್ಸೆಪ್ಟ್ ಏನು ಅಂದರೆ ಯಾರು ಸರಿ ಯಾರು ತಪ್ಪು ಅಂತ ನೋಡೋದಿಲ್ಲ. ಯುದ್ಧ ಒಂದು ಸರಿ ಶುರು ಆಗಿಬಿಟ್ರೆ ಸರಿ ತಪ್ಪು ನೋಡೋದಿಲ್ಲ. ಅಲ್ಲಿ ಏನು ಯಾರು ಉಳ್ಕೊಂಡ್ರು, ಯಾಕಂದರೆ ಐ ಹ್ಯಾವ್ ಟು ವಿನ್. ಸೊ ನಾನು ಗೆಲ್ಲಬೇಕು, ಅದಕ್ಕೋಸ್ಕರ ಉಳಿದವ್ರು ಯಾರು ಉಳಿಬಾರ್ದು, ನೋ ಒನ್ ಟು ಬಿ ಲೆಫ್ಟ್ ಅನ್ನೋ ಒಂದು ಪರಿಕಲ್ಪನೆಯನ್ನು ಈ ಶಸ್ತ್ರಾಸ್ತ್ರ ಸಂಗ್ರಹ ಹುಟ್ಟಿ ಹಾಕತ್ತೆ. ಅದಕ್ಕೋಸ್ಕರ ನಿಶಸ್ತ್ರೀಕರಣವನ್ನು ಮಾಡೋದ್ರಿಂದ ನಾವು ಯುದ್ಧವನ್ನು ತಡಿಬಹುದು. ಇನ್ನು ಸಾಮೂಹಿಕ ಭದ್ರತೆ, ಕಲೆಕ್ಟಿವ್ ಸೆಕ್ಯೂರಿಟಿ ಅಂತ ಕರಿತೀವಿ. ಸೊ ಯಾಕಂದರೆ ಜಗತ್ತಿನಾದ್ಯಂತ ಒಂದೇ ತರಹದ ಶಕ್ತಿಶಾಲಿ ರಾಷ್ಟ್ರಗಳಿಲ್ಲ. ಎಲ್ಲ ರಾಷ್ಟ್ರಗಳ ಸೈನಿಕ ಶಕ್ತಿ ಒಂದೇ ಥರನಾಗಿಲ್ಲ, ಗಾತ್ರ ಒಂದೇ ಥರನಾಗಿಲ್ಲ, ರಾಷ್ಟ್ರೀಯ ಶಕ್ತಿ ಒಂದೇ ಥರನಾಗಿಲ್ಲ. ಟೋಟಲಾಗಿ ಹೇಳಬೇಕು ಅಂದರೆ ಸಣ್ಣ ರಾಷ್ಟ್ರಗಳು ಗಾತ್ರ, ರಾಷ್ಟ್ರೀಯ ಶಕ್ತಿ ಎಲ್ಲ ದೃಷ್ಟಿಯಿಂದ ಬೇರೆ ಬೇರೆ ವಿಭಿನ್ನ ರಾಷ್ಟ್ರಗಳು ಅಸ್ತಿತ್ವವನ್ನು ಪಡ್ಕೊಂಡಿದ್ದಾವೆ. ಸೊ ಇಂಥ ಎಲ್ಲ ರಾಷ್ಟ್ರಗಳಿಗೂ ಕೂಡ ರಕ್ಷಣೆ ಸಿಗಬೇಕು, ಚಿಕ್ಕ ರಾಷ್ಟ್ರಕ್ಕೂ ರಕ್ಷಣೆ ಸಿಗಬೇಕು ಅಂದರೆ ಆ ಒಂದೇ ರಾಷ್ಟ್ರ ತನ್ನ ರಕ್ಷಣೆಯನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಚಿಕ್ಕ ರಾಷ್ಟ್ರದ ಮೇಲೆ ಬೇರೆ ಯಾವುದಾದ್ರೂ ಪ್ರಬಲ ರಾಷ್ಟ್ರ ದಾಳಿ ಮಾಡಿ ವಶಪಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದಾಗ ಆ ಚಿಕ್ಕ ರಾಷ್ಟ್ರದ ಬೆಂಬಲಕ್ಕೆ ಉಳಿದೆಲ್ಲ ರಾಷ್ಟ್ರಗಳು, ಅದು ನೆರೆಹೊರೆ ಆಗಿರ್ಬೋದು, ಜಾಗತಿಕ ಸರ್ಕಾರ ಆಗಿರ್ಬೋದು, ಬೇರೆ ರಾಷ್ಟ್ರ ಆಗಿರ್ಬೋದು, ಅವರೆಲ್ಲರೂ ಸೇರಿ ಆ ರಾಷ್ಟ್ರಕ್ಕೆ ಸಾಮೂಹಿಕ ಭದ್ರತೆಯನ್ನು ಕೊಟ್ಟರೆ ಖಂಡಿತವಾಗಿಯೂ ಯುದ್ಧ ಅನ್ನುವ ಘಟನೆ ಜಗತ್ತಿನಲ್ಲಿ ನಡೆಯುವುದಿಲ್ಲ. ಸೊ ದಿಸ್ ಇಸ್ ದ ಬೆಸ್ಟ್ ವೇ ಟು ಸ್ಟಾಪ್ ದ ವಾರ್ ಇನ್ ಫ್ಯೂಚರ್ ಅಂತ ಹೇಳ್ಬೋದು ನಾವು. ಸೊ ಯಾಕಂದರೆ ವಾರ್ ಈಸ್ ಅ ಗೇಮ್ ದಟ್ ಕ್ಯಾನ್ ಬಿ ಪ್ಲೇಡ್ ವಿತ್ ಎ ಸ್ಮೈಲ್ ಆನ್ ಫೇಸ್, ಬಟ್ ದೇರ್ ವೋಂಟ್ ಬಿ ಎನಿ ಲಫ್ಟರ್ ಇನ್ ಹಾರ್ಟ್. ಯುದ್ಧ ಅನ್ನೋದು ಅದು ಎಂಥ ಗೆಲುವು ಸಾಧಿಸ್ತಕ್ಕಂಥ ದೇಶಗಳಿದ್ದರೂ ಸಹ ಅದು ಮುಖದಲ್ಲಿ ನಗುವಿರುತ್ತೆ ಹೊರತಾಗಿ ಅದರ ಒಂದು ವಿನಾಶದ ಒಂದು ಛಾಯೆ ಒಳಗಡೆ ಆ ದೇಶದ ಹೃದಯದಲ್ಲಿ ಕಂಡುಬರುತ್ತೆ. ಸೊ ಇದನ್ನು ನಾವು 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಜಪಾನ್ ಮೇಲೆ ಅಣುಬಾಂಬ್ಗಳನ್ನು ಹಾಕಿದಂಥ ಅಮೇರಿಕಕ್ಕೆ ನಂತರದಲ್ಲಿ ಗಿಲ್ಟ್ ಫೀಲ್ ಆಯಿತು ಅಲ್ಲಿ ಆದಂಥ ವಿನಾಶವನ್ನು ನೋಡಿ. ಸೊ ಹೀಗಾಗಿ ಇವತ್ತು ಸಾಮೂಹಿಕ ಭದ್ರತೆಯ ಮೂಲಕ ಎಲ್ಲ ದೇಶಗಳು ಯುದ್ಧ ಅನ್ನುವ ಒಂದು ಮಹಾಮಾರಿಯನ್ನು ತಡೆಗಟ್ಟೋಕ್ಕೆ ಸಾಧ್ಯ ಆಗತ್ತೆ. ದೆನ್ ಶಕ್ತಿ ಸಮತೋಲನ ಕಾಪಾಡಿಕೊಳ್ಳೋದು. ರಾಷ್ಟ್ರಗಳ ನಡುವೆ ಏನು ಶಕ್ತಿಯ ಒಂದು ಅಸಮತೋಲನ ಆದಾಗ ಏನಾಗೋದು, ಯುದ್ಧ ಸಂಭವಿಸ್ತಕ್ಕಂಥ ಸನ್ನಿವೇಶ ಬರ್ಬೋದು. ಅದಕ್ಕೆ ಆದಷ್ಟು ಶಕ್ತಿ ಸಮತೋಲನವನ್ನು ಮಾಡಿಕೊಂಡ್ರೆ ಈ ಅಸಮಾನತೆ ಅಥವಾ ವೈಮನಸ್ಸು ಬರದೆ, ಜೊತೆಗೆ ವೈಮನಸ್ಸು ಬರದೆ ಅನ್ನೋದಕ್ಕಿಂತ ಒಂದು ದೇಶ ಯುದ್ಧ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು. ಸೊ ನಾನೇನಾದರೂ ಯುದ್ಧ ಮಾಡಿದರೆ ನನ್ನಷ್ಟೇ ಪ್ರಬಲವಾಗಿರ್ತಕ್ಕಂಥ ಎದುರಾಳಿ ನನ್ನ ಮೇಲೆ ಅಷ್ಟೇ ಆಕ್ರಮಣವನ್ನು ಮಾಡ್ತಾನೆ ಅನ್ನೋ ಭಯ ಹುಟ್ಟಬೇಕು. ಸೊ ಯಾಕೆ USA ಮತ್ತು USSR ನಡುವಿನ ಶೀತಲ ಸಮರವಾಗಿಯೇ ಮುಕ್ತಾಯ ಆಯಿತು, ಥರ್ಡ್ ವರ್ಲ್ಡ್ ವಾರ್ ಆಗಲಿಲ್ಲ? ಯಾಕೆ ಅಂದರೆ ದೇರ್ ವಾಸ್ ದ ಬ್ಯಾಲೆನ್ಸ್ ಆಫ್ ಪವರ್. ಅಲ್ಲಿ ಶಕ್ತಿ ಸಮತೋಲನ ಇತ್ತು. ಹೀಗಾಗಿ ಅಲ್ಲಿ ಯುದ್ಧ ಬಹಿರಂಗವಾದಂಥ ಡಿಕ್ಲೇರ್ ಆಗಿ ಘೋಷಿಸಲ್ಪಟ್ಟಂಥ ಯುದ್ಧ ಆಗಲಿಲ್ಲ. ಅದು ಶೀತಲ ಸಮರ ಕೊನೆ ಆಯಿತು ಬಿಕಾಸ್ ಆಫ್ ದ ಬ್ಯಾಲೆನ್ಸ್ ಆಫ್ ಪವರ್. ದೆನ್ ವಿಶ್ವ ಸರ್ಕಾರದ ಸ್ಥಾಪನೆ. ಖಂಡಿತವಾಗಿಯೂ ಜಾಗತಿಕ ಮಟ್ಟದಲ್ಲಿ ವಿಶ್ವಸಂಸ್ಥೆಯನ್ನು ಹಿಡ್ಕೊಂಡು IMF ಈ ತರಹದ ಅನೇಕ ಸರ್ಕಾರಗಳು, ಜಾಗತಿಕ ಸಂಸ್ಥೆಗಳೆಲ್ಲ ಸೇರಿ ಬಲಿಷ್ಠವಾದಂತಹ ವಿಶ್ವ ಸರ್ಕಾರವನ್ನು ಸ್ಥಾಪನೆ ಮಾಡೋದಷ್ಟೇ ಅಲ್ಲ, ಅದರ ಒಂದು ಆಜ್ಞೆಗಳನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳು ಕಡ್ಡಾಯವಾಗಿ ಪಾಲಿಸಿದರೆ ಯುದ್ಧ ಅನ್ನೋ ಘಟನೆ ನಡೆಯುವುದೇ ಇಲ್ಲ. ಓಕೆ, ನೆಕ್ಸ್ಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಅವೇರ್ನೆಸ್, ದ ಪೀಪಲ್ಸ್ ಅವೇರ್ನೆಸ್, ಜನಜಾಗೃತಿ. ಜನರಲ್ಲಿ ಸೊ ಯಾವುದೇ ನಾವೆಲ್ಲ ಒಂದೇ, ನಾವೆಲ್ಲ ಇಡೀ ಜಗತ್ತಿನ ವಸುದೈವ ಕುಟುಂಬಕಂ, ವಿಶ್ವದ ನಾಗರಿಕರೆಲ್ಲ ನಾವು ಒಂದೇ, ಎಲ್ಲರೂ ಕೂಡ ನಾವು ಜನಾಂಗ, ಸಂಸ್ಕೃತಿ, ಧರ್ಮ ಇವ್ಯಾವುದೇ ಭೇದ ಭಾವಗಳು ಇಲ್ಲದೆ ಮಾನವ ಕುಲದ ರೀತಿಯಲ್ಲಿ ನಾವೆಲ್ಲ ಒಂದಾಗಿ ಬದುಕಬೇಕು ಅನ್ನೋ ಜಾಗೃತಿಯನ್ನು ಹುಟ್ಟಿಸಿದಾಗ ಯುದ್ಧ ಹುಟ್ಟುವುದಿಲ್ಲ. ಒಟ್ಟಾರೆ ಎಲ್ಲ ಕ್ರಮಗಳ ಮೂಲಕ ಆಧುನಿಕ ಯುಗದಲ್ಲಿ ಯುದ್ಧವನ್ನು ನಿಲ್ಲಿಸ್ತಕ್ಕಂಥ ಅನಿವಾರ್ಯತೆ ಹಿಂದೆಂದಿಗಿಂತಲೂ ಇವತ್ತು ಹೆಚ್ಚಾಗಿದೆ. ಯಾಕಂದರೆ ಇವತ್ತು ಆಧುನಿಕದ ಸ್ವರೂಪದ ಯುದ್ಧಗಳು ಬಹಳಷ್ಟು ವಿನಾಶಕಾರಿ ಯುದ್ಧಗಳಾಗಿರೋದ್ರಿಂದ ಮನುಕುಲ ಉಳಿಬೇಕಂದ್ರೆ ವಿ ಹ್ಯಾವ್ ಟು ಸ್ಟಾಪ್ ದ ವಾರ್. ಅದು ಯಾವುದೇ ವಿಧಾನದ ಮೂಲಕ ಆಗಲಿ ನಾವು ಯುದ್ಧವನ್ನು ಇವತ್ತು ತಡೆಗಟ್ಟುವ ಅನಿವಾರ್ಯತೆಯ ಹಂತದಲ್ಲಿ ಇದ್ದೇವೆ. ಓಕೆ, ಸೊ ಈ ವಿಷಯಕ್ಕೆ ನೀವು ಈ ಪುಸ್ತಕಗಳನ್ನ ರೆಫರ್ ಮಾಡ್ಬೋದು, ಈ ಲಿಂಕ್ಗಳನ್ನ ರೆಫರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.